ಏನೇ ನೀನು ನಿಮ್ಮ ಹುಡುಗ ಮ್ಯಾಚಿಂಗ್ ಗಾಳಿ ಎಳ್ಕೊಳ್ಳೋದಲ್ಲೋ ಬಿಡು, ಆಗ್ಲೇ ಸೌಂಡ್ ಬರೋದು. ನನ್ನ ಕೈಲಿ ಆಗಲ್ಲ ಗುರು. ನಮ್ಮ ಕ್ಲಾಸ್ ಹುಡುಗಿ ನೋಡಿದ್ರು ಕಣೋ. ಒಂದು ಕೆಲಸ ಮಾಡು, ನಾವು ಡ್ಯಾನ್ಸ್ ಆಡ್ತೀವಲ್ಲ ಅವ್ರಿಗೆ ಶಿಳ್ಳೆ ಹೊಡೆ ಕೇಳ್ಬಿಡು. ನಿಮ್ಗಳು ಡ್ಯಾನ್ಸ್ಗೆ ಹೋಗೋ. ಲೋ ಮಗ, ಪ್ರೋಗ್ರಾಮ್ ಲಿಸ್ಟ್ ಬಂದಿರೋಣ. ಬರ್ತೀನಿ ನೋಡ. ಕಲ್ತ್ಕೊಂಡ್ರೆ ಹೋಗೋ. ಸೂಪರ್. 100 ಡೇಸ್ ಅಲ್ಲ ಶೇಖರ್, 365 ಡೇಸ್. ನೆಕ್ಸ್ಟ್ ಇಯರ್ ಫುಲ್ ಕಾಲೇಜಲ್ಲಿ ನಂದೇ ಹವ. ಎಲ್ಲರ ಬಾಯಲ್ಲೂ ನನ್ನ ಹೆಸರು ಓಡಾಡ್ತಾ ಇರುತ್ತೆ. ಅದನ್ನ ನೀನು ಬರ್ದಿಟ್ಕೋ. ಲೋ ರಕಿ, ನೀನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಕಣೋ. ಸುಮ್ಮನೆ ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟು ಬಂದ್ಬಿಡು, ನಾವೆಲ್ಲ ಜೀಬಾಗಿ ಮಾಡ್ತಿದ್ದೀವಿ. ಲೋ ಅವೆಲ್ಲ ಯಾರು ನೋಡಲ್ವೋ, ನಾನು ಇರ್ತೀನಲ್ಲ, ಮ್ಯಾನೇಜ್ ಮಾಡ್ತೀನಿ ಬಿಡಿ. ಡ್ಯಾಮೇಜ್ ಆಗೋದು ನಮಗೆ. ಮಗ, ನೀ ಡ್ಯಾನ್ಸ್ ಹೇಳ್ತಾರೋ ಲೆವೆಲ್ ನೋಡ್ತಿದ್ರೆ ನಿನ್ ಪವರ್ ಏನು ಅಂತ ಇಡೀ ಕಾಲೇಜ್ಗೆ ಈ ವರ್ಷನೇ ಗೊತ್ತಾಗುತ್ತೆ. ಲೋ ಬಾಮೈದಾ, ಎಷ್ಟೊತ್ತು ಬೇಕು ತಗೊಂಬರಕ್ಕೆ? ಮುಂದಿನ ವರ್ಷ ನೀನು ಕಾಲೇಜಲ್ಲಿ ಮರಿಬೇಕಂದ್ರೆ ನೀನು ಮಾಡ್ತಿರೋ ಡ್ಯಾನ್ಸ್ ಅಲ್ಲ ಕಣ್ಲ. ಮತ್ತೆ ನಿಂಗೆ ಸರಿಯಾಗಿ ಹೊಡೆದು ಈ ಫ್ಯಾನಿಗೆ ನೇತಾಕ್ಬೇಕಾ? ಹಂಗಲ್ಲ ಮಗ, ಏನೋ ದೊಡ್ಡದಾಗ ಏನಾದರೂ ಮಾಡಬೇಕು. ವಿಂಡ್ಮೇಲ್ಗೆ ನೇತಾಕ್ಬೇಕು ಹಂಗಂದ್ರೆ ನಿನ್ನ. ಇಡೀ ಕಾಲೇಜವರು ನೀನು ನೆನ್ಪಿಟ್ಕೋಬೇಕು, ಆ ಥರ ಏನಾರು ಮಾಡ್ಬೇಕು ನೀನು. ನಾನು ಮಾಡೋ ಸ್ಟೆಪ್ಪಲ್ಲೇ ಇಡೀ ಕಾಲೇಜ್ ನೆನ್ಪಿಟ್ಕೊಳ್ಳೋ ಥರ ಮಾಡ್ತೀನಿ ನೋಡ್ತಾರೆ. ಏನು ದೊಡ್ಡ ಹೀರೋ ಅನ್ಕೋಬಿಟ್ಟಿದ್ದೆ ನೀನು. ನಮ್ಮ ಬಾಸ್ ಹೇಳಿಲ್ವೇನಾ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳಾಗಬೇಕು. ಓಕೆ ಸರ್. ರಕಿ, ಆ ರಾಜ ಹುಲಿದಾದ್ಮೇಲೆ ನಮ್ದು ಹಾಕಿದಾರೋ? ಕರೆಕ್ಟಾಗಿ ಹಾಕಿದಾರಲ್ಲ. ಫಸ್ಟು ಅವ್ರ ಡ್ಯಾನ್ಸ್ ನೋಡಿ ಬೋರ್ ಆಗಿರ್ತಾರೆ, ಆಮೇಲೆ ನಮ್ಮ ನೋಡಿ ಫುಲ್ ಜೋರಾಗ್ತಾರೆ. ಯಾರೆಲ್ಲ ಅಷ್ಟು ಜೋರಾಗಿ ನಗ್ತಾ ಇರೋದು? ಇಲ್ಲಿ ಒಳಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ, ಗೊತ್ತಾಗಲ್ವಾ? ಏನಂದೆ? ಇನ್ನೊಂದ್ಸಲ ಹೇಳು. ಏನಿಲ್ಲ ಕಣೆ, ನೀವು ಇಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ, ನಾವು ಡ್ಯಾನ್ಸ್ ಮಾಡ್ತಿರೋದು ನಿಮಗೆ ಡಿಸ್ಟರ್ಬ್ ಆಯ್ತಾ ಅಂತ ಕೇಳೋದಕ್ಕೆ ಬಂದೆ. ಇಂಥ ಡವ್ ಎಲ್ಲ ಮಾಡ್ತೀಯ ಅಂತ ಗೊತ್ತು ನನಗೆ, ಬಿಡು. ನಿಜ ಕಣೆ, ಬೇಕಾದ್ರೆ ರವಿನ್ ಕೇಳ್ತೀಯಾ? ರವಿ ಅವನೆಲ್ಲ ಯಾಕೆ, ಬಿಡು ಈಗ. ರಾಕಿ, ಹೆಂಗ್ ಕಾಣ್ತಿದ್ದೀನಿ? ಏನಿವತ್ತು ಸ್ನಾನ ಮಾಡ್ಕೊಂಬಂದ್ಬಿಟ್ಟಿದ್ಯಾ? ಹೊಡಿತಿದ್ಯಾ? ಹೋಗಿ ನಿನ್ನನ್ನು ಕೇಳಿದ್ನಲ್ಲ. ಆಯ್ತು, ಯಾವ ಹಾಡಿಗೆ ಡ್ಯಾನ್ಸ್ ಆಡ್ತಿದ್ಯಾ? ನನಗೂ ಮಾಡಿ ತೋರಿಸು ಸ್ವಲ್ಪ. ಅವೆಲ್ಲ ಆಗಲ್ಲಮ್ಮ, ಸ್ಟೇಜ್ ಮೇಲೆ ಚಪ್ಪಾಳೆ ಜೊತೆ ನೋಡಿದ್ರೇನೆ ಅದಕ್ಕೊಂದು ಬೆಲೆ. ಓ ಅಬ್ಬಬ್ಬಾ, ಅದೇನ್ ಕಿತ್ತಾಕ್ತೀಯಾ? ನೋಡ್ತೀನಿ ಬಾ. ನೋಡಿಲಿ, ರೀಲ್ಸ್ ಸಖತ್ತಾಗಿ ಬಂದಿದೆ, ತೋರ್ಸು. ಏನೇ ಕರಡಿ, ಪ್ರಸಾದ ಇಸ್ಕೊಳಕ್ ಬಂದಿದ್ಯಾ? ಓಯ್, ಯಾಕೋ ಹೆಂಗಿದೆ ಮೈಗೆ? ಅವ್ನಿಗೆ ಯಾಕೆ ಬೈತೀಯಾ? ನಮ್ಮಿಬ್ರದ್ದೊಂದು ಫೋಟೋ ತಗೋ. ನಿಮ್ಮಿಬ್ರದ್ದು ಇದ್ದಿದ್ದೆ. ಚೆನ್ನಾಗಿ ತೆಗಿ. ನಿಂತ್ಕೊಳ್ಳಿ. ಚೆನ್ನಾಗಿ ಆಡೋ ಡಾನ್ಸ್ನ ರಾಕಿ, ಕೊನೆಯದಾಗಿ ನೋಡಿ ಹೊಟ್ಟೋಗ್ತೀನಿ. ಏನು ಕೊನೆದಾಗಿ ಅಂತ ಒಳ್ಳೆ ಸಾಯ ಥರ ಹೇಳ್ತಾ ಇದೆಯಾ? ಫೈನಲ್ ಇಯರ್ ಅಷ್ಟೇ ತಾನೆ, ಏನಿದಾದ್ಮೇಲೆ ಸಿಗೋದೇ ಇಲ್ವಾ? ಇಲ್ಲಿ ಈ ಥರ ಸಿಗಲ್ವಲ್ಲ. ನಿನಗೆ ಯಾವಾಗ ಬೇಕೋ ಅವಾಗ ಬಾ ಭೂಮಿ. ನೆಕ್ಸ್ಟ್ ಇಯರಿಂದ ಹೆಂಗಿದ್ರು ಇಡೀ ಕಾಲೇಜ್ ನನ್ನ ಕಂಟ್ರೋಲಲ್ಲಿ. ಹೋಗೋಲ್ಲ, ನಾನು ಇಲ್ಲಿಂದ ಯಾವಾಗ ಹೋಗ್ತೀನಿ ಅಂತ ಕಾಯ್ಕೊಂಡಿದ್ದೀನಿ. ನೀನೊಳ್ಳೆ. ಆಯ್ತು ಹೋಗಮ್ಮ, ಇವಾಗ ಯಾರು ಹಿಡ್ಕೊಂಡಿರೋದು ನಿನ್ನ? ಹೋಗೋ ನಾಯಿ. ಜೋಕು. ನನ್ನ ಕೈ ನೋಯ್ತಿದೆ, ನೀವಿಬ್ರು ಸ್ವಲ್ಪ ಈ ಕಡೆ ನೋಡ್ತೀರಾ? ಥ್ಯಾಂಕ್ಸ್ ಕಣೆ.
ಆಯ್ತು, ನಾನು ಕೆಳಗೆ ಹೋಗಿರ್ತೀನಿ. ಫೆಂಟಾಸ್ಟಿಕ್ ಆಗಿ ಮಾಡು. ಆಲ್ ದಿ ಬೆಸ್ಟ್ ರಾಕಿ. ಭೂಮಿ ಹಾ, ಹಂಗೆ ನೀನು ನೋಟ್ಸೋ ಅಸೈನ್ಮೆಂಟ್ ಎಲ್ಲ ನಂಗೆ ಕೊಡೆ. ಫಸ್ಟ್ ಪೇಜ್ ಒಂದು ಚೇಂಜ್ ಮಾಡ್ಬಿಟ್ಟು ನನ್ನ ಹೆಸರಲ್ಲೇ ಸಬ್ಮಿಟ್ ಮಾಡ್ಬಿಡ್ತೀನಿ. ಹೋಗಲ್ಲೋ, ನಿಂಗೆ ಎಷ್ಟಂತ ಹೆಲ್ಪ್ ಮಾಡಿಲ್ಲ ನಾನು. ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಇರೋಂಥ ವೇಸ್ಟ್ ಬಾಡಿ ಇರೋದು ನೀನು. ನಿಂಗೆ ಯಾಕೆ ಕೊಡ್ಲಿ? ಹಾ, ಏಯ್ ಆಯ್ತು ಹೋಗೆ. ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಬೆಸ್ಟ್ ಫ್ರೆಂಡು ಅಲ್ಲ ನನ್ನ ಕ್ಲೋಸ್ ಫ್ರೆಂಡು ರಕ್ಷಿತಾ ಪಿ ಕೊಡ್ತಾಳೆ ಅಲ್ವೇನೆ? ರಕ್ಷಿತಾ ಪೀನಾ? ಹೋಗಲ್ಲೋ ರೌಡಿಯಂ. ಹೇ ಬರೀ ಹೋಗೋಣ. ಆಯ್ತು, ನಾನೇ ಕೊಡ್ತೀನಿ ಬಿಡು ಕೋತಿ. ಆಹಾ ಭೂಮಿ, ಈ ಮದರ್ ಅರ್ಥ ಹೆಸರು ಚೇಂಜ್ ಮಾಡ್ಬಿಟ್ಟು ನಿನ್ನ ಹೆಸರು ಇಟ್ಬಿಡ್ತೀನಿ ಬಿಡು. ಥು. ಬಾ ಹೋಗೋಣ. ಬನ್ನಿ ಗರ್ಲ್ಸ್, ಕೆಳಗೆ ಹೋಗೋಣ. ನಮ್ದು ಭೂಮಿ ಪೂಜೆ ಆಗಿದ್ರೆ ಕೆಳಗಡೆ ಹೋಗೋಣ. ಆಯ್ತಪ್ಪ, ನೀವು ಮಾತ್ರ ಮ್ಯಾಚಿಂಗ್ ಹಾಕೊಂಡ್ ಬನ್ನಿ, ನಮ್ಗೆ ಮಾತ್ರ ಹೇಳಿ. ಲವ್, ಈ ಏಜಲ್ಲಿ ಬೀಜ ಇಲ್ದೆ ಓಡಾಡಕ್ಕೆ ಬೇಜಾರು. ಅಬ್ಬಾ, ಇವತ್ತು ದೊಡ್ಡವನಾಗ ಅನ್ಕೊಣ ಇವನು. ಆರ್ತಿ ಹತ್ರ ಅವನಿಗೆ. ಏಯ್ ರಾಣಿ ಕೊಡ. ತಗೋ. ರೆಡಿನಾ? ಪುಟ್ಟು ಪುಟ್ಟು ಒಲ್ಲವಾ ಬ್ಯಾಡ ಒಲ್ಲವಾ ಸ್ವಾಮಿ ಬಂದ್ರೆ ಬೈತಾರೆ. ಪುಟ್ಟು ಪುಟ್ಟು ಒಲ್ಲವಾ ಎದ್ದು ಎದ್ದು ಒಲ್ಲವಾ ಎತ್ತ ಬ್ಯಾಡ ಒಲ್ಲವಾ ಸ್ವಾಮಿ ಬಂದ್ರೆ ಬೈತಾರೆ. ಎದ್ದು ಎದ್ದು ಒಲ್ಲವಾ. ಸೀಟು ಅಲ್ಲೇ ಅವನು. ಮ್ಯೂಸಿಕ್ ಆಫ್ ಮಾಡ್ಲಾ? ಏಯ್ ಬಾರ. ಪುಟ್ಟು ಪುಟ್ಟು ಒಲ್ಲವಾ ಪುಟ್ಟ ಬ್ಯಾಡ ಒಲ್ಲವಾ ಸ್ವಾಮಿ ಬಂದ್ರೆ ಬೈತಾರೆ. ಪುಟ್ಟು ಪುಟ್ಟು ಒಲ್ಲವಾ. ರಾಕಿ, ಹೇಳ್ಬಿಟ್ಟು ಫುಲ್ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಮತ್ತೆ ಇರ್ಬೇಕಲ್ಲ. ಹಾ, ನಾವಿದ್ದಾಗ್ಲೇನೆ. ಎಷ್ಟು ದಿನ ಇರ್ತೀರಾ? ಇನ್ನೇನು ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀರಾ? ನೆಕ್ಸ್ಟ್ ಇಯರಿಂದ ಎಲ್ಲ ನಮ್ದೇ ಅಲ್ವಾ? ಅದಕ್ಕೆ ಇವಾಗಿಂದಾನೆ ಶುರು ಮಾಡ್ಕೊಳ್ಳೋಣ ಅಂತ. ಏನಮ್ಮ ಡ್ಯಾನ್ಸ್ ಮಾಡ್ತಿದ್ರಂತೆ ಎಲ್ಲರೂ? ಬರೀ ಡ್ಯಾನ್ಸ್ ಅಲ್ಲ ಸೆಟು, ಫ್ಯಾಂಟಾಸ್ಟಿಕ್ ಡ್ಯಾನ್ಸು. ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್ಸ್. ಬನ್ನಿ ನನ್ನ ಜೊತೆ. ಏಯ್ ಹೋಗ್ ಸೆಟು, ಸ್ಟೇಜ್ ಮುಂದೆ ಫೈನಲ್ ಪ್ರಾಕ್ಟೀಸ್ ಮಾಡ್ಬೇಕು. ಬನ್ರ ಪ್ರಾಕ್ಟೀಸ್ ತಾನೆ, ನಾನು ಮಾಡಿಸ್ತೀನಿ. ಬನ್ನಿ ನಮ್ಮ ಮಾಸ್ಟರ್ ಹತ್ರ. ಬನ್ನಿ ಬನ್ನಿ. ರವಿ ನೀವು ಹೋಗಿರಿ, ನಾನು ಬರ್ತೀನಿ. ಐ ವಾಂಟ್ ಆಲ್ ದ ಫ್ಯಾಂಟಾಸ್ಟಿಕ್ ಡ್ಯಾನ್ಸಸ್. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಕರ್ಕೊಂಬಂದಿ ನೋಡು ಮಾಮ್ಸ್. ಹಾ ಬೈ, ಕೇಳಿಸಿಲ್ಲ? ಆಯ್ತು ಬೈ. ಏನ್ ರಾಕಿ, ಕಾಲೇಜಲ್ಲೆಲ್ಲ ಫುಲ್ ಸೌಂಡ್ ಅಂತೆ? ಹೇ ನಿಮ್ಮಷ್ಟಿಲ್ಲ ಬೈ. ಅಫ್ಕೋರ್ಸ್. ಮುಂದಿನ ವರ್ಷ ನಿಮ್ಮ ಥರ ಸೌಂಡ್ ಮಾಡ್ಬೇಕಂದ್ರೆ ಇವಾಗಿಂದಾನೆ ಶುರು ಮಾಡ್ಕೋಬೇಕಲ್ವಾ? ಅದಕ್ಕೆ ತಯಾರಿ ಅಲ್ಲ. ಸೌಂಡ್ ಮಾಡು, ತಪ್ಪೇನಿಲ್ಲ. ಆದರೆ ಈ ರಾಜ ಹುಲಿ ಇರಬೇಕಾದ್ರೇ ನಿಮ್ಮಂಥ ಚಿಕ್ಕ ಚಿಕ್ಕ ಹುಡುಗರು ಸೌಂಡ್ ಮಾಡ್ಕೊಂಡಿದ್ರೆ ಈ ರಾಜ ಹುಲಿ ಏನಾಗ್ತಾನೆ ಹೇಳು? ಹಾಂ ಗೊತ್ತಿಲ್ಲ ಬೈ. ಅಕ್ಕನ್, ಯಾರಿಗೂ ಗೊತ್ತಾಗೋದು ಬೇಡ. ಹೋದ ವರ್ಷ ನಿಮ್ಮ ಸೀನಿಯರ್ ಅದೇ NCCಯಲ್ಲಿ ಇದ್ನಲ್ಲ ಚಂದನ್, ಅವನು ಏನೋ ಡ್ಯಾನ್ಸ್ ಮಾಡ್ತೀನಿ ಅಂತ ಬಂದ, ಗುಮ್ಸ್ ಕಳ್ಸಿದ್ವಿ. ಹೇಯ್, ನೀವು ಯಾರು ನೋಡಿಲ್ವಾ ಅದನ್ನ? ಏಯ್ ನೋಡಿಲ್ಲನಾ? ಇಲ್ಲ ಅಣ್ಣ, ರಜಾ ಹಾಕಿದ್ದೆ ಅವತ್ತು. ಸೈನ್ಸ್ ಅವರು ಓದ್ಕೊಂಡು ಬರ್ಕೊಂಡು ಅಸೈನ್ಮೆಂಟ್ ಗೀಚ್ಕೊಂಡಿರ್ಬೇಕು. ಹಬ್ಬಬ್ಬ ಅಂದರೆ ಮೂಕಾಭಿನಯ ಮಾಡಿ ಸೂಟ್ ಆಗತ್ತೆ. ಅಣ್ಣ ನಾವೇನು ಮಾಡಿದ್ವಿ? ನೀವೆಲ್ಲ ಸೇರಿ ಡ್ಯಾನ್ಸ್ ಆಡ್ತಿದ್ದೀರ ತಾನೇ? ಹಾಂ, ನಾವು ಡ್ಯಾನ್ಸ್ ಆಡ್ತಾ ಇದ್ದೀವಿ. ಈ ರಾಕಿ ಎಂಥ ಕಿಲ್ಲರ್ ಡ್ಯಾನ್ಸರ್ ಅಂತ ಕೇಳಿದ್ದೀನಿ. ಇವನೇನಾದರೂ ಡ್ಯಾನ್ಸ್ ಆಡಿದ್ರೆ ಇರೋ ಬರೋರೆಲ್ಲ ಅವ್ನ ಡ್ಯಾನ್ಸ್ ಬಗ್ಗೆನೇ ಮಾತಾಡೋಂಗಾಗತ್ತೆ. ಏನ ಹಂಗಾಗಲ್ವಾ? ಪಕ್ಕ ಆಗತ್ತಣ್ಣ. ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾನೆ ಅವನು. ಹಾಂ, ಆಗ ನಾವು ಆಡೋ ಡ್ಯಾನ್ಸಿಗೆ ಯಾರೂ ಬೆಲೆ ಕೊಡಲ್ಲ ಅಲ್ವಾ? ಏನ ಕೊಡ್ತಾರಾ? ಇಲ್ಲ. ಅವಾಗ ನನ್ನ ಹೆಸರೇನಾಗಬೇಕು ಹೇಳು? ಅಜೀಬ್ ಆಗ್ಬಿಡಲ್ವಾ? ನಾನು ಅಜೀಬ್ ಆಗ್ಬಿಡಲ್ವ? ಅದಕ್ಕೇನಿವಾಗ? ಏಯ್ ತಿಕಾ ಮುಚ್ಕೊಂಡು ಕುತ್ಕೊಳ್ಳಲ್ಲ. ಏಯ್, ಪ್ರಾಕ್ಟೀಸ್ ಮಾಡಿದವರೆಲ್ಲ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ನೀವು ಮಾಡೋ ಡ್ಯಾನ್ಸಲ್ಲಿ ಇವನಿರಬಾರ್ದು ಅಷ್ಟೇ. ಹಾಗೂ ಏನಾದರೂ ಇವನಿದ್ನು
ನಿಮ್ಗಳ ಅಡ್ರೆಸ್ ಎಲ್ಲ ಗೊತ್ತಿದೆ, ಹುಡ್ಕೊಂಡು ಬಂದು ಗುಮ್ತೀನಿ. ಏಯ್ ಲೇ, ಈ ತಿಕ್ಕಾಗ ಅಂಚಲಿ ಎಲ್ಲ ತುಂಬ ನೋಡಿದೀನು. ಒಳ್ಳೆ ಹುಡುಗ, ಓದೋ ಹುಡುಗ ಅಂತ ಡೀಸೆಂಟಾಗಿ ಹೇಳ್ತಾ ಇದ್ದೀನಿ. ಮುಂದಿನ ವರ್ಷ ನೀನು ಬಟ್ಟೆ ಬಿಚ್ಕೊಂಡು ಕುಣಿದ್ರು ನಾನೇನು ಕೇಳಲ್ಲ. ಕುಣಿಸ್ರಿ ನಿಮ್ಮ ಹುಡುಗನ. ಈ ವರ್ಷ ಸುಮ್ಮನೆ ಕುತ್ಕೊಂಡು ನೋಡಬೇಕು, ಆಯ್ತಾ? ಸರಿಯಲ್ಲ? ಏ ಹುಡುಗ್ರ, ಈಗ ನಮ್ಮ ಗ್ರೂಪ್ ಡ್ಯಾನ್ಸ್ ಇದೆ, ಮಿಸ್ ಮಾಡದೆ ನೋಡಬೇಕು. ನೋಡ್ತಿರಲ್ವಾ? ನೋಡ್ತಾರೆ ಬಿಡು ಮಾಮ್ಸ್, ಹೆಂಗಿದ್ರು ಅವ್ರ ಮನೆ ಅಡ್ರೆಸ್ ಎಲ್ಲ ನಮ್ಗೆ ಗೊತ್ತು. ಸೀನಿಯರ್ ಬೋಳಿ ಬಿಟ್ಟದ ಅತಿಯಾದ ಏಯ್ ಬೇವ್ರಿಸಿ ಇದನ್ನ ಮಾತಾಡು ಕೇಳಿಸ್ಕೊಂಡು ಫಸ್ಟ್ ಆಮೇಲೆ. ಸುನಿಲ್ ಅಣ್ಣ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಕಣೋ ರಾಜ ಹುಲಿಗೆ. ಅವ್ನ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು. ನಾವು ಏನು ಸುಮ್ಮನೆ ಅನ್ಕೊಂಡಿದ್ದೀರಾ? ಕಾಲೇಜಲ್ಲಿ ಫುಲ್ ಅವ ಇಟ್ಟಿದ್ದನ್ರಲ್ಲೇ. ಹೋದ ವರ್ಷ ನಮ್ಮ ಸೀನಿಯರ್ಸ್ಗೆ ಹೆಂಗ್ ಹೊಡೆದಿದ್ದ ಗೊತ್ತಾ? ಅದು ಎಲ್ಲ ಲೆಕ್ಚರರ್ಸ್ ಮುಂದೆ. ಮಗ, ನಾವು ಯಾರು ಡ್ಯಾನ್ಸ್ ಆಡಲ್ಲ, ಸುಮ್ಮನೆ ರಿಸ್ಕ್ ಯಾಕೆ? ಏಯ್, ನನ್ನಿಂದ ನೀವೇ ಮಿಸ್ ಮಾಡ್ಕೋತೀರಾ? ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಅರ್ಥನೇ ಇರೋದಿಲ್ಲ. ಆಮೇಲೆ ನೀನಿಲ್ದೆ ಹೆಂಗೋ ಆಡೋದು? ಬಾಬಾ ಏನ್ರಿ ಎನರ್ಜಿ ಅದು! ಈ ತರ ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಡೋಕೆ ಬರೀ ರಾಜ ಹುಲಿ ಟೀಮಿಂದ ಮಾತ್ರ ಸಾಧ್ಯ. ಏನಂತೀರಾ? ಬರ್ಲಿ ಜೋರ ಚಪ್ಪಾಳೆ. ಈಗ ಇದ್ದೇ ಜೋಶಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನ ಕರೆಯೋಣ. ಈಗ ಬರ್ತಿದ್ದಾರೆ ನೃತ್ಯ ಪ್ರದರ್ಶನ ಬೈ ಸೆಕೆಂಡ್ ಇಯರ್ BSc ರಾಕೇಶ್ ಅಂಡ್ ಟೀಮ್.
ಈ ಥರ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಂಥ ರಾಕೇಶ್ ಆ್ಯಂಡ್ ಟೀಮ್ ಅವ್ರಿಗೆ ಧನ್ಯವಾದಗಳು. ಬರಲಿ ಅವ್ರಿಗೂ ಚಪ್ಪಾಳೆ. ಈಗ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಆ್ಯಡ್ ಆಗಿದೆ. ನಾವು ಸೀನಿಯರ್ಸ್ ಎಲ್ಲ ಕಾಲೇಜ್ ಬಿಟ್ಟು ಹೋಗ್ತಿದ್ದೀವಲ್ಲ, ಸೊ ಹಾಗಾಗಿ ನನ್ನ ಹತ್ರ ಒಬ್ಬ ಜೂನಿಯರ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ನನ್ನ ಫೇವ್ರೆಟ್ ಸೀನಿಯರ್ ಬಗ್ಗೆ ಎಲ್ಲರ ಮುಂದೆ ಮಾತಾಡಲೇಬೇಕು ಅಂತ. ಸೊ ಪ್ಲೀಸ್ ಲೆಟ್ಸ್ ವೆಲ್ಕಮ್ ರಾಕಿ. ರಾಜವಲ್ಲಿ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಹಿಡಿದ್ರು ನೀವು ಯಾರು ಮನೆಗೆ ಹೋದ ಅದವಸ್ತಮ್ಮ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್. ಸೆಕೆಂಡ್ ಇಯರ್ BSc ಓದ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ನನ್ನ ಫೇವ್ರೆಟ್ ಸೀನಿಯರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಹೆಲ್ಪ್ ಮಾಡ್ತಾರೆ. ಎಂಥದೇ ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರ ಸೊಲ್ಯೂಷನ್ ಇರುತ್ತೆ. ಆ್ಯಕ್ಚುಲಿ ಅವ್ರು ನನ್ನ ರೋಲ್ ಮಾಡಲ್ಲು. ನಾನು ಮುಂದೆ ಅವ್ರ ಥರನೇ ಆಗಬೇಕು ಅಂತ ಇಷ್ಟಪಡ್ತೀನಿ. ಟೀಚರ್ಸು, ಸ್ಟಾಫ್ ಏನು ಬೇಕಾದರೂ ಹೇಳ್ಬೋದು, ಬಟ್ ಅವ್ರು ಎಲ್ಲದರಲ್ಲೂ ಟಾಪ್. ಸ್ಪೋರ್ಟ್ಸು, ಕಲ್ಚರಲ್ಸ್, ಏನೇ ಕೆಲಸ ಇದ್ದರೂ ಮುಂದೆ ನಿಂತು ಮಾಡಿಸ್ತಾರೆ. ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಫಸ್ಟ್ ಟೈಮ್ ಅವ್ರನ್ನೇ ನೋಡಿದ್ದು. ಹೋಗಲ್ಲೋ, ನಿಂಗೆ ಎಷ್ಟಂತ ಹೆಲ್ಪ್ ಮಾಡಿಲ್ಲ ನಾನು? ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಇರೋಂಥ ವೇಸ್ಟ್ ಬಾಡಿ ಇರೋದು ನೀನು. ನಿಂಗೆ ಯಾಕೆ ಕೊಡಲಿ? ಹಾಂ, ಇಡೀ ಕಾಲೇಜವರು ನೀನು ನೆನ್ಪಿಟ್ಕೋಬೇಕು. ಆ ಥರ ಏನಾರು ಮಾಡ್ಬೇಕು ನೀನು. ನಾನು ಮಾಡೋ ಸ್ಟೆಪ್ಪಲ್ಲೇ ಇಡೀ ಕಾಲೇಜ್ ನೆನ್ಪಿಟ್ಕೊಳ್ಳೋ ಥರ ಮಾಡ್ತೀನಿ ನೋಡ್ತಾರೆ. ಏನಮ್ಮ ಡ್ಯಾನ್ಸ್ ಮಾಡ್ತಿದ್ರಂತೆ ಎಲ್ಲರೂ? ಬರೀ ಡ್ಯಾನ್ಸ್ ಎಲ್ಲ ಸೆಟ್ಟು, ಫ್ಯಾಂಟಾಸ್ಟಿಕ್ ಡ್ಯಾನ್ಸು. ಮುಂದಿನ ವರ್ಷ ನಿಮ್ಮ ಥರ ಸೌಂಡ್ ಮಾಡ್ಬೇಕಂದ್ರೆ ಇವಾಗಿಂದನೇ ಶುರು ಮಾಡ್ಕೋಬೇಕಲ್ವಾ? ಅದಕ್ಕೆ ಪ್ರಾಕ್ಟೀಸ್ ಮಾಡಿದವರೆಲ್ಲ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ನೀವು ಮಾಡೋ ಡ್ಯಾನ್ಸಲ್ಲಿ ಇವನಿರಬಾರ್ದು ಅಷ್ಟೇ. ಚೆನ್ನಾಗಿ ಆಡೋ ಡಾನ್ಸ್ನ ರಾಕಿ. ಕೊನೆಯದಾಗಿ ನೋಡಿ ಹೊಟ್ಟೋಗ್ತೀನಿ. ಇಷ್ಟು ವರ್ಷ ಅವ್ರು ನನಗೆ ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಬಟ್ ನಾನು ಯಾವತ್ತೂ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೇ ಇಲ್ಲ. ತುಂಬ ಗೋಳೆಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತು ಈ ಸ್ಟೇಜ್ ಮೂಲಕ ಅವ್ರಿಗೆ ಸಾರಿ, ಥ್ಯಾಂಕ್ ಯು ಎರಡೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎದ್ದು ನಿಂತ್ಕೋಬೇಕು. ಓ ಸಾರಿ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲೇ ಹೇಳಿಲ್ಲಲ್ಲ. ಫೈನಲ್ ಇಯರ್ BSc ಭೂಮಿ. ದಯವಿಟ್ಟು ಎದ್ದು ನಿಂತ್ಕೋಬೇಕು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಇವತ್ತು ಸೂಪರಾಗಿ ಕಾಣಿಸ್ತಾ ಇದೆಯಾ? ಇವತ್ತು ಈ ಸ್ಟೇಜಲ್ಲಿ ನಾನು ಡ್ಯಾನ್ಸ್ನ ಭೂಮಿಯವ್ರಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಅಂತ ಇದ್ದೀನಿ. ಅದನ್ನು ಇವಾಗಲೇ ಮಾಡ್ತೀನಿ. ಬಾಯ್ಸ್ ಎಲ್ಲ ಮೀಟ್ ಆಗಿ ಕಾಯ್ತವ್ರೆ ಲೇಟ್ ಆದ್ರೂ ಬೀಟಿಗೆ. ಗರ್ಲ್ಸ್ ಎಲ್ಲ ರೆಡಿಯಾಗಿ ಕುಂತವ್ರೆ ಫಿಕ್ಸ್ ಆಗ್ರಿ ಬೇಟಿಗೆ. ಸಿಕ್ಕವ್ರಿಗೆ ಸತಾಯಿಸೋದು ನಾನೇ, ಸಿಕ್ಕಾಕೊಳ್ಳೋ ಸೀನೇ ಇಲ್ಲ. ಏಳು ಮನೆ ಮಾದ ಪತ್ರನೇ ಬಿಟ್ಟೋಡೋ ಮಾತೇ ಇಲ್ಲ. ಸೀನಿಯರ್ಸ್ ಗಿಲ್ಲಾಡಿ ಅಲ್ಲ, ಜೂನಿಯರ್ಸ್ ನಾವು ಜುಮಾಜಿ ಅಲ್ಲ. ಲಾಸ್ಟ್ ಬೆಂಚಿನಲ್ಲಿ ಕೂಕೋದಿಗಲ್ಲ, ಬಾಯ್ ತುಂಬ ಹಾಕಿ ಎಳ್ಳು ಬೆಲ್ಲ.
ಅಂದಾದ ಚಂದಾದ ಅಂದಾದ ಚಂದಾದ ಅಂದಾದ ಚಂದಾದ ಮಾತಾರ ಮಾತೆಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಗೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಗೆ ಅಂದಾದ ಚಂದಾದ ಮೈದಾರ ಮಾದೇವಿ